السلام علیکم ورحمۃ اللہ تعالیٰ وبرکاتہ۔ الحمدللہ الحمدللہ رب العالمین والعاقبۃ للمتقین والصلاة والسلام علی رسول الکریم، اما بعد فاعوذ باللہ من الشیطان الرجیم، بسم اللہ الرحمن الرحیم۔ وما الحیاۃ الدنیا الا متاع الغرور، صدق اللہ العظیم وصدق رسولہ النبی المتین الکریم وعلی آلہ واصحابہ اجمعین برحمتک یا ارحم الراحمین۔ ان اللہ وملائکتہ یصلون علی النبی یا ایہا الذین آمنوا صلوا علیہ وسلموا تسلیما۔ اللہم صل علی سیدنا مولانا محمد وعلی آل محمد طب القلوب والدوائها وعافیتنا بدان والشفائها ونور الابصار وضیائها وآلہ صحبہ دائما ابدا سرمدا۔ شاعر کیا ہی خوب ارشاد فرماتا ہے، جگہ جی لگانے کی دنیا نہیں ہے، جگہ جی لگانے کی دنیا نہیں ہے، یہ عبرت کی جا ہے تماشا نہیں ہے، یہ عبرت کی جا ہے تماشا نہیں ہے۔ دنیا کے اے مسافر منزل تیری قبر ہے، دنیا کے اے مسافر منزل تیری قبر ہے، طے کر رہا ہے جو تو 2 دن کا یہ سفر ہے، طے کر رہا ہے جو تو 2 دن کا یہ سفر ہے۔ معزز سامعین کرام، آئیے کچھ سننے اور سنانے سے قبل ہم سب کے آقا، ہم سب کے مولا، ہم سب کے داتا، یتیموں کے ماں باپ، غریبوں کے ملجا، گنبد خضرا میں آرام فرمان والے مولا جناب احمد مجتبی محمد مصطفیٰ صلی اللہ تعالی وسلم کے بارگاہ میں عقیدت و محبت کے ساتھ اور ایک مرتبہ جھم جھم کے درود شریف کا نذران پیش کریں۔ بڑے آواز میں اللہم صلی علی سیدنا شفینا حبیبنا نبینا مولانا محمد مارم صلی علیہ وسلم وسلم علیک یا حبیب یا رسول اللہ صلی اللہ تعالی علیہ وسلم۔ معزز سامعین کرام، آج کی تاریخ ربیع الاول کا آخری مہینہ ہے۔ انشاءاللہ تبارک و تعالی ಈ ತಿಂಗಳಾಗಿದ್ದ ನಂತರ ರಬಿಯುಲ್ ಆಖಿರ್ ಶುರು ಆಗುತ್ತದೆ। ಇದು ರಬಿಯುಲ್ ಅವ್ವಲ್ ನಡೆಯ ಕುಂತಿದೆ, ಇವತ್ತು ಕೊನೆಯ ದಿನ, ಇದು ರಬಿಯುಲ್ ಆಖಿರ್ ಶುರು ಆಗುತ್ತದೆ। ಈ ತಿಂಗಳಲ್ಲಿ ನಮ್ಮೆಲ್ಲರಿಗೂ ಗೊತ್ತಿದೆ, ಇಡೀ ಜಗತ್ತಿನಲ್ಲಿ ಶೇಖ್ ಅಬ್ದುಲ್ ಖಾದರ್ ಜಿಲಾನಿ ರದಿಯಲ್ಲಾಹು ತಆಲಾ ಅನ್ಗೆ ನಾವು ನೆನಪನ್ನು ಮಾಡುತ್ತೇವೆ। ಇವತ್ತು ನಾನು ಮೌಜು ತಗೊಂಡಿದ್ದು ಜಗತ್ತಿನ ಜೀವನ ಮೋಸದ ಸ್ಥಳವಾಗಿದೆ। ಕುರಾನ್ ಮಜೀದ್ನಲ್ಲಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹೇಳುತ್ತಾನೆ, ವಮಲ್ ಹಯಾತ್ ದುನಿಯಾ ಇಲ್ಲಾ ಮತಾಉಲ್ ಗುರೂರ್, ಜಗತ್ತಿನ ಜೀವನ ಮೋಸದ ಸ್ಥಳವಾಗಿದೆ। ಹೇಗೆ ಮೋಸದ ಸ್ಥಳವಾಗಿದೆ? ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಮಗೆ ಜಗತ್ತಿನಲ್ಲಿ ಕಳಿಸೋದು ಕಾರಣ ಯಾಕೆ? ನಾವು ಜಗತ್ತಿನಲ್ಲಿ ಎದಕ್ಕೆ ಬಂದಿದ್ದೇವೆ? ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಮಗೆ ಕಳಿಸೋದು ಉದ್ದೇಶ ಏನು? ಯಾಕೆ ನಮಗೆ ಕಳಿಸಿದ್ದಾನೆ ಅಲ್ಲಾಹ್ ಜಗತ್ತಿನಲ್ಲಿ? ಕುರಾನ್ ಮಜೀದ್ನಲ್ಲಿ ಇನ್ನೊಂದು ಆಯತ್ ಇದೆ, ವಮಾ ಖಲಕ್ತುಲ್ ಜಿನ್ನ ವಲ್ ಇನ್ಸ ಇಲ್ಲಾ ಲಿಯಅಬುದೂನ್, ನಾನು ಜಿನ್ನಾತ್ ಮತ್ತು ಜನರಿಗೆ ನನ್ನ ಪ್ರಾರ್ಥನೆಗಾಗಿ ನಾನು ಜಗತ್ತಿನಲ್ಲಿ ಕಳಿಸಿದ್ದೇನೆ। ವಮಾ ಖಲಕ್ತುಲ್ ಜಿನ್ನ ವಲ್ ಇನ್ಸ ಇಲ್ಲಾ ಲಿಯಅಬುದೂನ್, ಕಳಿಸಿದ ಕಾರಣ ಉದ್ದೇಶನೇ ಇದೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಮಗೆ ಪ್ರಾರ್ಥನೆಗಾಗಿ, ನಮಾಜ್ಗಾಗಿ, ಅಲ್ಲಾಹ್ಗೆ ನಾವು ತಿಳ್ಕೋಬೇಕು ಅಲ್ಲಾಹ್ ರಬ್ಬುಲ್ ಇಜ್ಜತ್ ಏನಿದ್ದಾನೆ, ಯಾರು ಅಲ್ಲಾಹ್ ರಬ್ಬುಲ್ ಇಜ್ಜತ್, ಅವನು ಮರ್ತಬ ಏನು, ಅವ ಎಷ್ಟು ರಹೀಮ್ ಇದ್ದಾನೆ, ಎಷ್ಟು ಕರೀಮ್ ಇದ್ದಾನೆ, ನಾವು ತಿಳ್ಕೋಬೇಕು ಅಲ್ಲಾಹ್ ರಬ್ಬುಲ್ ಇಜ್ಜತ್ ಅಲ್ಲಾಹ್ ಅಂದ್ರೆ ಏನು। ವಮಾ ಖಲಕ್ತುಲ್ ಜಿನ್ನ ವಲ್ ಇನ್ಸ ಇಲ್ಲಾ ಲಿಯಅಬುದೂನ್, ಇದೇ ಅಲ್ಲಾಹ್ ರಬ್ಬುಲ್ ಹೇಳಕ್ ಹೊಂದಿದ್ದಾನೆ ಕುರಾನ್ ಮಜೀದ್ನಲ್ಲಿ। ನಾವು ಜಗತ್ತಿನಲ್ಲಿ ಬಂದಿದ್ದೇವೆ, ಈ ಜಗತ್ತಿನಲ್ಲಿ ನಾವು ಪುಣ್ಯದ ಕೆಲಸವನ್ನು ಮಾಡಬೇಕು, ಇದರದ್ದು ಪ್ರತಿಫಲ, ಇದರದ್ದು ಲಾಭ ನಮಗೆ ಸತ್ತಿದ ನಂತರ ಸಿಗುತ್ತದೆ। ನಾವು ಜಗತ್ತಿನಲ್ಲಿ ಬಂದಿದ್ದೇವೆ, ಸಾಧ್ಯ ಆಗಷ್ಟು ನಾವು ನಮಾಜನ್ನು ಮಾಡಬೇಕು, ಇದರದ್ದು ಲಾಭ, ಇದರ ಪ್ರತಿಫಲ ನಮಗೆ ಸತ್ತಿದ ನಂತರ ಮತ್ತು ಜಗತ್ತಿನಲ್ಲಿನೇ ಸಿಗುತ್ತದೆ। ನಾವು ಜಗತ್ತಿನಲ್ಲಿ ಬಂದಿದ್ದೇವೆ, ಅಲ್ಲಾಹ್ ರಬ್ಬುಲ್ ಇಜ್ಜತ್ನ ಎಲ್ಲಾ ಹುಕ್ಮಿನ ಪ್ರಕಾರ ನಾವು ಜೀವನವನ್ನು ಮಾಡಬೇಕು, ಇದರದ್ದು ಲಾಭ, ಇದರದ್ದು ಪುಣ್ಯ, ಇದರ ಪ್ರತಿಫಲ ಏನಿದೆ ಹಶ್ರ್ ಮೈದಾನ್ನಲ್ಲಿ ಏನೇ ಪರಲೋಕ ನಮಗೆ ಸಿಗುತ್ತದೆ। ನಾವು ಜಗತ್ತಿನಲ್ಲಿ ಬಂದಿದ್ದೇವೆ ಪ್ರಾರ್ಥನೆ ಮಾಡುವಾಗ, ಆದ್ರೆ ಹೇಗೆ ನಮ್ಗೆ ಜಗತ್ತಿನ ಜೀವನ ಒಂದು ಮೋಸದ ಸ್ಥಳ ಹೇಗಿದೆ? ಯಾಕೆಂದ್ರೆ ನಾವು ಜಗತ್ತಿನಲ್ಲಿ ಬಂದಿದ ನಂತರ
ನಾವು ಜಗತ್ತಿಗೆ ಏನ್ ತಿಳ್ಕೊಂತಿದ್ವಿ, ಜಗತ್ತನೇ ನಮ್ದು, ಹೊಲಾನೇ ನಮ್ದು, ಮನಿದೆ ನಮ್ದು, ಎಷ್ಟು ಎಕರೆ ಹೊಲ ನನ್ನ ಹೆಸರಿನದೆ, ನಾನು ಅಧೀನಂತೂ ನನ್ನಿದೆ, ಇಲ್ಲಾಂದ್ರೆ ಇದ್ದಿದ್ದಿಲ್ಲ. ಈ ಜಗತ್ತಿನ ಎಲ್ಲಾ ಪ್ರಾಪರ್ಟಿ ಏನಿದೆ, ಎಲ್ಲಾ ಹೊಲ ಮನಿ ಏನಿದೆ ನಮ್ದು, ಒಂದು ಬಾಡಿಗೆದು ಒಂದು ಜಗ ಇದು. ಏನು ಬಾಡಿಗೆದು ಜಗ. ಮೊದ್ಲಿಗೆ ನಮ್ದು ಆ ಜಗದ ಮೇಲೆ ಹೆಸರು ಇದ್ದಿದ್ದಿಲ್ಲ. ನಾವು ತಾಯಿ ಹೊಟ್ಟಿನ ಹುಟ್ಟಿ ಬಂದಿದ ನಂತರ ಹಾಲುವನ್ನು ಕುಡಿದು ದೊಡ್ಡರಾಗಿದ್ದ ನಂತರ ಹೇಗೆ ನಮ್ಗೆ ಬುದ್ಧಿ ಬಂತು, ಹೇಗೆ ನಮ್ಗೆ ಶಕ್ತಿ ಬಂತು, ಒಂದು ಕಾಲಿನ ಮೇಲೆ ನಿಂದರಾಕಿ ಅವಾಗ ಹೆಸರು ಜಗದ ಮೇಲೆ ನಮ್ದು ಹೆಸರು ಬಂತು. ಮೊದ್ಲಿಗೆ ಯಾರದೇ ಹೆಸರಿತ್ತು ಜಗದ ಮೇಲೆ? 5 ಎಕರೆ ಹೊಲದ ಮೇಲೆ ಬೇರೆ ಯಾರ್ದು ಹೆಸರಿತ್ತು? ಗಫಾರ್ ಸಾಹೇಬರದ ಹೆಸರಿತ್ತು. ಗಫಾರ್ ಸಾಹೇಬ್ರು ಹೇಗೆ ಬಿಟ್ಟು ಹೋದ್ರು, ರಹೀಮ್ ಸಾಹೇಬನ ಹೆಸರು ಬಂತು. ಒಂದು ಮನಿ ಇತ್ತು, ಆ ಮನಿ ಮೇಲೆ ಎಲ್ಲರೂ ಮನೆಯೇನೋ ಒಂದು ಹೆಸರು ಬರಿದು ಹಾಕಿದ್ರು. ಕರೀಂ ಸಾಹೇಬ್ ಇಬ್ನೆ ಸತ್ತಾರ್ ಸಾಹೇಬ್ರದು ಮನಿ 60 ವರ್ಷ ಆಗಿದ ನಂತರ ಮನಿ ಚೇಂಜ್ ಆಯ್ತು, ಮನಿ ಅದನ್ನಿದೆ ಆದ್ರೆ ಹೆಸರು ಚೇಂಜ್ ಆಯ್ತು. ಹಾಗೆ ಜಗತ್ತಿನಿದೆ ಚೇಂಜ್ ಆಗ್ತಾ ಹೋಗ್ತೈತಿ. ಆದ್ರೆ ನಾವು ಮೋಸ ಸ್ಥಳ, ನಾವು ಇದನ್ನ ಹೇಗೆ ನಮ್ಗೆ ಮೋಸ ಆಗ್ತೈತಿ ಅಂದ್ರೆ, ನಾವು ಜಗತ್ತಿನ ನಮ್ದು ಏನ್ ತಿಳ್ಕೊಂಡು ನಾವು ಇದು ಮಾಡ್ತೀವಿ, ನಾಳೆ ಸಾಯೋದು ಮುಂಚೆ ಹಾಯ್ ಅಲ್ಲಾ ಹೊಲ ನಂದಿತ್ತು, ಮನಿ ನಂದಿತ್ತು, ಎಲ್ಲ ಜನರು ನಂದಿತ್ತು, ಎಲ್ಲಾ ಅರ್ತಿದ್ರು ನಂದಿತ್ತು, ತಾಯಿ ತಂದೆ ಮಕ್ಕಳು ನಂದಿದ್ರು. ಎಲ್ಲ ಇವತ್ತು ನಾನು ಎಲ್ಲಾರ್ಗಿ ಬಿಟ್ಟು ಹೊಂಟಿದ್ದೇನೆ, ಎಲ್ಲಾರ್ಗಿ ಬಿಟ್ಟು ಹೊಂಟಿದ್ದೇನೆ. ಇವತ್ತು ನಾನು ಯಾರು ನನ್ನ ಜೊತೆ ಬರಕ್ ಕುಂತಿಲ್ಲ. ನಾನು ಏನೇನೇ ತಿಳ್ಕೊಂಡಿದ್ದೆ ನನ್ನ ಜೊತೆ ಎಲ್ಲಾರಿದ್ದಾರೆ ತಿಳ್ಕೊಂಡೆ, ಎಲ್ಲಾರು ಬಿಟ್ಟರು ನನಗೆ. ಸಾವು ಹೇಗೆ ಬಂತು? ಎಲ್ಲಾರು ತಗೊಂಡು ಹೊಂಟಿದ್ದಾರೆ ಕಬ್ರಸ್ತಾನಲ್ಲಿ, ಮಶಾಣದಲ್ಲಿ ದಫನ್ ಮಾಡಕ್ ಹೊಂಟಿದ್ದಾರೆ. ಯಾರು ಹೇಳಕ್ ಕುಂತಿಲ್ಲ ನಿಂದರ್ಸಿರಿ, ಯಾರು ತಗೊಂಡು ಹೋಗ್ಬೇಡ್ರಿ ನನ್ನ ತಂದೆ ಜನಾಜೆಗೆ. ಮಗರ ಹೇಳಕ್ ಕುಂತಿಲ್ಲ ನಿಂದರ್ಸಿರಿ ನನ್ನ ಅಪ್ಪಜಿ ಜನಾಜೆಗೆ. ಯಾರು ಹೇಳಕ್ ಕುಂತಿಲ್ಲ. ಏಕೆ? ಒಂದು ಏನಾದ್ರೆ ಒಂದು ದಿನ, 1 ತಾಸು, 2 ತಾಸು, 5 ತಾಸು ಹೆಚ್ಚಿಗೆ ಆಗಿದ್ರೆ ಹೆಣ್ಣನಿಂದ ವಾಸನೆ ಬರ್ತೈತೆ ಅನ್ನೋದು ಹೆದರಿಕೆ ಇದೆ. ಆ ಬಾಡಿ ಒಳಗೆ ಹುಳ ಬೀಳ್ತೈತಿ ಅನ್ನೋದು ಹೆದರಿಕೆ ಇದೆ. ಆದ್ರೆ ಪ್ರೀತಿಯ ಸಹೋದರರೇ, ಈ ನಮ್ಮ ದೇಹ ಜನರಿಗಾಗಿ ದೇಹ ಆಗ್ಬಾರ್ದು. ಈ ದೇಹ ಯಾವ್ದಾಗ್ಬೇಕು? ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಪ್ರೀತಿಯನ್ನು ದೇಹ ಆಗ್ಬೇಕು. ಅದಕ್ಕೆ ಶಾಯರ್ ಹೇಳಿದ್ದಾರೆ, ಯಾರು ಜೀವಕ್ಕಿಂತ ಜಾಸ್ತಿ ಹುಜೂರಿಗೆ ಪ್ರೀತಿ ಮಾಡುತ್ತಾರೆ, ನಾಳೆ ಸತ್ತಿ ನಂತರ ಈ ಶಾಯರ್ ಅವ್ರ ಮ್ಯಾಲೆ ಹಕ್ಕಾಗುತ್ತದೆ. ಜಮೀ ಮೈಲಿ ನಹಿ ಹೋತಿ, ಜಮನ್ ಮೈಲಾ ನಹಿ ಹೋತಾ, ಮೊಹಮ್ಮದ್ ಕೆ ಗುಲಾಮೋं का ಕಫನ್ ಮೈಲಾ ನಹಿ ಹೋತಾ, ಮೊಹಮ್ಮದ್ ಕೆ ಗುಲಾಮೋं का ಕಫನ್ ಮೈಲಾ ನಹಿ ಹೋತಾ. ಪ್ರೀತಿಯ ಸಹೋದರರೇ, ಈ ಜಗತ್ತಿನ ಜೀವನ ಏನಿದೆ, ಒಂದು ಮೋಸದ ನಮ್ಗೆ ಒಂದು ಸ್ಥಳ ಇದೆ, ಮೋಸದ ಒಂದು ಸ್ಥಳ ಇದೆ. ನಮ್ದು ಮೇನು ಗುರಿ, ನಮ್ದು ಮೇನು ಜಗ ಯಾವುದು? ಕಬ್ರು ಇದೆ. ಆದ್ರೆ ಜಗತ್ತಿನ ಜೀವನ ನಮ್ಗೆ ಆ ಕಬ್ರ ತನಗೆ ಹೋಗೋದು ನಿಂದ್ರಿಸಿದೆ. ಮನಿ ನಾನ್ ನೋಡ್ಕೊಂಡು ಹೋಗ್ಬೇಕು, ಮಕ್ಕಳಿಗೆ ನಾನು ದುಡಿದು ಹಾಕ್ಬೇಕು, ಎಲ್ಲರಿಗೂ ನಾನು ಜವಾಬ್ದಾರಿ ತಗೋಬೇಕು. ಆದ್ರೆ ಕಬರ್ಗೆ ಹೋಗೋದು ಹಕ್ಕಿದೆ. ನಮ್ಗೆ ಹಶರ್ ಮೈದಾನಲ್ಲಿ ಹೋಗೋದು ಮೇನ್ ಪಾಯಿಂಟ್, ನಮ್ದು ಹಶರ್ ಮೈದಾನ ಇದೆ. ಆದ್ರೆ ನಮ್ಗೆ ಎಲ್ಲಾ ಜಗತ್ತಿನ ಕಷ್ಟಗಳು ನಮಾಜ್ನಿಂದ ದೂರ ಮಾಡಿದೆ. ಅಲ್ಲಾನ ಇಬಾದತ್ನಿಂದ ನಾವು ಎಲ್ಲಾ ಕಷ್ಟಗಳಿಗೆ ದೂರ ತಗೊಂಡು ಹೋಗಾಕ್ ಕುಂತಿದೆ. ಆದ್ರೆ ಹಶರ್ ಮೈದಾನ ಜಮಾ ಆಗ್ಬೇಕು. ಪ್ರೀತಿಯ ಸಹೋದರರೇ, ನೋಡ್ರಿ, ಸಾವು ಯಾವಾಗ ಬರ್ತೈತೆ ಅನ್ನೋದು ಯಾರಿಗೆ ಗೊತ್ತಿರಂಗಿಲ್ಲ. ಒಬ್ಬ ವ್ಯಕ್ತಿ ಇದ್ದ, ಹೀಗೆ ಅಲ್ಲಾಮ ದೊಡ್ಡ ಸೂಫಿ ಅವರು ಹೇಳಿದ್ದಾರೆ, ಯಾರಿಗೆ ಗೊತ್ತು, ನೀವು ಯಾವ ಪ್ಯಾಟಿ ಒಳಗೆ ನೀವು ಬಟ್ಟೆ ತಗೊಳ ಹೋಗ್ತೀರಿ ಅಲ್ಲ, ಅದೇ ಪ್ಯಾಟಿ ಒಳಗೆ ನಿಮ್ಮ ಹೆಸರಿನ ಜನಾಜ ಏನೇ ಕಫನ್ ಕಫನ ಬಂದಿರಬಹುದು, ನೋಡ್ಕೊಂಡು ಬಾರಿ. ಯಾವ ಪ್ಯಾಟಿ ಒಳಗೆ ನಾವು ಏನು ಬಟ್ಟೆ ತಗೊಳಕ್ ಹೋಗಂತಿಲ್ಲ, ಆ ಪ್ಯಾಟಿ ಒಳಗೆ ನಮ್ದು ಜನಾಜ ಬಟ್ಟೆನ ಬರಬಹುದು. ಒಂದು ದೃಷ್ಟಿ ಅದರ ಮೇಲೆ ಹಾಕಿ ಬಾರಿ ನೀವು. ದೊಡ್ಡವರ ಗುರುಗಳು ಮಾತು ಹೇಳಿದ್ದಾರೆ. ಪ್ರೀತಿಯ ಸಹೋದರರೇ, ಸಾವು ಎಲ್ಲೇ ಬರ್ತಿತಿ, ಯಾವ ಜಗದಲ್ಲಿ ನಾವು ಸಾಯ್ತೀವಿ, ಎಲ್ಲೇ ಹೋಗಿ ನಮ್ದು ಮರಣ ಹೊಂತೀವಿ, ನಾವು ಯಾವ ಜಗದಲ್ಲಿ ಹೋಗಿ ನಾವು ಸಾಯ್ತಪ್ಪ, ನಮ್ಗೆ ಹೆಣ ಸಿಗ್ತದಿಲ್ಲ, ಯಾರಿಗೆ ಗೊತ್ತಿಲ್ಲ. ಒಬ್ಬ ದೊಡ್ಡವಾದ ಶ್ರೀಮಂತ ಮನುಷ್ಯ ಇದ್ದ, ಒಂದು 4 ಮಕ್ಕಳಿದ್ರು. ಹೀಗೆ ಆ 4 ಮಕ್ಕಳು ಅವ್ರಿಗೆ ಅವ್ರ ಹೆಸರಿಂದ ಎಷ್ಟು ಪ್ರಾಫಿಟ್ ಇತ್ತು. ಅವ್ರ ತಂದೆ ದೊಡ್ಡವಾದ ಶ್ರೀಮಂತರು. ಏನೇ ಜನರ ಜೊತೆ ಒಂದು ದುಶ್ಮನ್ಗಿರಿ ಆಯ್ತು, ಹೊಡೆದಾಟ ಜಗಳಾಟ ಆಯ್ತು, ಒಂದು ಯಾವುದೇ ಕಾರಣಕ್ಕೆ ಒಂದು ದುಶ್ಮನ್ಗಿರಿ ಜನರು ಮಾಡ್ಕೊಂಡ್ರು. ಅವಾಗ ಎಲ್ಲಾ ಜನರು ಒಂದು ಕಚ್ಚಿಟ್ಕೊಂಡು ಮಾಡಿದ್ರು, ನಾವು ಏನಾರು ಮಾಡಿ ನಿಮ್ಗೆ ಕೊಲೆ ಮಾಡ್ಲೇಬೇಕು. ಒಂದು ದಾರಿಯಲ್ಲಿ ಹೋಗಾಕ್ ಕುಂತಿದ್ದ ದೊಡ್ಡ ಶ್ರೀಮಂತನ ಮಗ, ದೊಡ್ಡವಾದ ಶ್ರೀಮಂತನಾದಾನ. ಎಷ್ಟು ಹೊಳೆಗಳೈತಿ, ಎಷ್ಟು ಗಾಡಿ ಬಂಗ್ಲಾ, ಎಷ್ಟು ಹೊಲ ಎತ್ತುಗಳದಾವು. ಎಲ್ಲಾರು ದುಶ್ಮನ್ ಮಾಡಿದ್ರು. ದಾರಿ ಒಳಗೆ ಸಿಕ್ಕಿದ ನಂತರ ಎಲ್ಲಾರು ಕೂಡಿ ಸಾಯಿಸಿದ್ರು ಅವ್ನು ಮನುಷ್ಯನ್ಗೆ. ಹೆಣ ಏನ್ ಮಾಡಿದ್ರು, ಒಂದು ಹಳ್ಳ ಆಯ್ತು, ನೀರವನ್ನು ಹರಿಯಾಕ್ ಕುಂತಿದ್ದ ಹಳ್ಳನ ಒಳಗೆ ಒಗ್ದಿದ್ರು ಎಲ್ಲಾರು. ಅದು ಹೋಗಿ ಎಷ್ಟೋ ದೂರ ಹೋಗಿ ಜನಾಜ ಏನು ಮಯ್ಯತ್ ಸಿಕ್ತು, ಹೆಣ. ಅವಾಗ ಎಲ್ಲಾ ಪೊಲೀಸ್ ಅವರು ಬಂದು ಸರ್ಚ್ ಮಾಡಿದ್ರು, ಯಾರ್ದು ಜನಾಜ ಇದೆ, ಎಲ್ಲಿಂದ ಬಂದಿದೆ. ಗೊತ್ತಾಯ್ತು, ಇವು ಮುಸಲ್ಮಾನಿನ ಜನಾಜ. ಒಬ್ಬ ಮುಸಲ್ಮಾನ್ ವ್ಯಕ್ತಿ ಇತ್ತ, ಈ ರೀತಿ ಸಾಯಿಸಿದ್ದಾರೆ. ಆ ಊರಿನ ಇಮಾಮ್ ಸಾಬ್ಗೆ ಕರೆಸಿದ್ರು, ಈ ರೀತಿ ಮುಸಲ್ಮಾನಿನ ಜನಾಜ ಸಿಕ್ಕಿದೆ, ಏನನ್ನ ಮಾಡಿ ಇವ್ನಿಗೆ ಕಫನ್ ದಫನ್ ನೀವು ಮಾಡೋದು ನಿಮ್ಮ ಜವಾಬ್ದಾರಿ ಅಂತೂ ಇಮಾಮ್ ಸಾಬ್ರೆ ಕೊಟ್ರು. ಇಮಾಮ್ ಸಾಬ್ರು ಮಸೀದ್ ನಲ್ಲಿ ಬಂದಿದ ನಂತರ ಅರ್ಧ ತಾಸು ಮಸೀದ್ ನಲ್ಲಿ ಏಲಾನ್ ಮಾಡಿದ್ರು,
ಒಂದು ಮುಸಲ್ಮಾನ್ ವ್ಯಕ್ತಿದು ಜನಾಜ ಸಿಕ್ಕಿದೆ, ಮಯ್ಯತ್ತು ಸಿಕ್ಕಿದೆ, ಯಾರಾದ್ರೆ ದಾನ ಮಾಡಿ ಕಫನ್ಗೆ ಏನಾದ್ರೆ ವ್ಯವಸ್ಥೆ ಮಾಡೋ ಪ್ರಯತ್ನ ಮಾಡ್ರಿ ಎಲ್ಲಾರು ಅಂತ. ಅರ್ಧ ತಾಸು ಏನಾದ್ರು ಮಾಡಿದ್ರು, 6 ಜನರು ಎಷ್ಟೆಷ್ಟು ಬರ್ತಿದ್ರು, ಅವ್ರ ಕೈಯಲ್ಲಿ ಎಷ್ಟು ಸಾಧ್ಯ ಆಗ್ತಿದ್ರು, ಎಲ್ಲಾರು ದುಡ್ಡು ಕೊಟ್ಟು ಕಫನ್ ಕಪಡ ತಗೊಂಡು ಬಂದ್ರು. ಬಂದಿ ನಂತರ ಎಲ್ಲಾರು ಏನ್ ಮಾಡಿದ್ರು ಪ್ರೀತಿಯ ಸಹೋದರರೇ, ಅದೇ ಗುಸುಲ್ ಬಂದು ಕೊಟ್ಟು ಜನಾಜ ಕಪಡ ಏನಿದೆ ಹಾಕಿ ಎಲ್ಲಾ ತಯಾರು ಮಾಡಿದೆ. ದೊಡ್ಡವಾದ ಶ್ರೀಮಂತಿನ ಮಗ ಇದ್ದಾನೆ, ಜನಾಜ ಯಾರ್ದಿದ್ದಾನೆ ಅದು ಗೊತ್ತಿಲ್ಲ. ಪ್ರೀತಿಯ ಸಹೋದರರೇ, ಸತ್ತಿದ್ದಾನೆ, ಎಲ್ಲೇ ದೂರ ಹೋಗಿ ಹೆಣ ಸಿಕ್ಕಿದೆ ಗೊತ್ತಿಲ್ಲ, ಎಷ್ಟು ಶ್ರೀಮಂತನ ಮಗ ಇದ್ದಾನೆ ಅನ್ನೋದು. ಜನಾಜದ ಬಟ್ಟಿ ನೋಡ್ರಿ, ಶ್ರೀಮಂತನ ಮಗನ್ಗೆ ಒಂದು ಭಿಕ್ಷೆ ಬೇಡಿ ಜನಾಜ ಕಪಡ ವ್ಯವಸ್ಥೆ ಮಾಡಕ್ ಕುಂತಿದ್ದಾರೆ. ಎಂತದ್ದು ಪರಿಸ್ಥಿತಿ ಬಂದಿದೆ ಪ್ರೀತಿಯ ಸಹೋದರರೇ. ಸಾವು ಯಾವ ಜಗದಲ್ಲಿ ಬರ್ತದನ್ನು ಯಾರಿಗೆ ನಂಬಿಕಿಲ್ಲ, ಯಾರಿಗೆ ಗ್ಯಾರಂಟಿ ಇಲ್ಲ. ಆದ್ರೆ ಸಾವು ಕುಲ್ಲು ನಫ್ಸಿನ್ ಝಾಯಿಕತುಲ್ ಮೌತ್, ಸಾವು ಬರೋದು ಹಕ್ಕಿದೆ, ಸಾವು ಬಂದೇ ಬರುತ್ತದೆ. ಎಲ್ಲ ವ್ಯವಸ್ಥೆ ಆಗಿದ ನಂತರ ಇಮಾಮ್ ಸಾವರು ಜನಾಜ ಮುಂದೆ ನಿಂತಿದ್ದಾರೆ, ನಮಾಜ್ ಮಾಡಿಸೋಕೆ ನಿಂತಿದ್ದಾರೆ. ಪ್ರೀತಿಯ ಸಹೋದರರೇ, ಹೆಸರನ್ನೇ ಗೊತ್ತಿಲ್ಲ, ಏನ್ ಹೆಸರಿದೆ ಈ ಜನಾಜದ ಹೆಸರನ್ನೇ ಗೊತ್ತಿಲ್ಲ. ಏನ್ ಹೆಸರಿನ ನಮಾಜ್ ಜನಾಜ ಮಾಡ್ಬೇಕು, ಮಯ್ಯತಿನ ಹೆಸರಿಂದ ನಾವು ಏನ್ ಜನಾಜ ನಮಾಜ್ ಮಾಡಿಸಿದ್ರು. ಪ್ರೀತಿಯ ಸಹೋದರರೇ, ಸಾವು ಹಕ್ಕಿದೆ, ಯಾವ ಜಗದಲ್ಲಿ ಬರ್ತದೆ ಹೇಳಕ ಬರಂಗಿಲ್ಲ. ಒಂದು ಹದೀಸ್ ಮುಬಾರಕ ಇದೆ ಪ್ರೀತಿಯ ಸಹೋದರರೇ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ರು ಏನಂತ, ಬನಿ ಇಸ್ರಾಯಿಲ್ ನಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಆ ವ್ಯಕ್ತಿ ಅಲ್ಲಾಹನ ಜಾಸ್ತಿ ಪ್ರಾರ್ಥನೆ ಮಾಡ್ತಿದ್ದ, ನಮಾಜ್ ಮಾಡ್ತಿದ್ದ. ಜನರ ನೋಡಿದ್ರೆ ಅಲ್ಲಾಹ್ಗೆ ಹೆದರ್ತಿದ್ದ, ಎಲ್ಲರ ಒಂದು ಮೂಲ್ಯಾಗ ಸುಮ್ನೆ ಕುಂತಿದ್ರೆ ಅಲ್ಲಾಹ್ಗೆ ಹೆದರ್ಕೊಂಡು ಜೀವನ ಮಾಡ್ತಿದ್ದ. ಅಂತದ್ದು ವ್ಯಕ್ತಿ, ಬನಿ ಇಸ್ರಾಯಿಲ್ನ ವ್ಯಕ್ತಿ. ಅವನಿಗೆ ಎಂತಾದ್ರು ಅವಕಾಶ ಸಿಕ್ತು, ಅಲ್ಲಾ ರಬ್ಬುಲ್ ಇಜ್ಜತ್ ಗೈಬನಿಂದ ಒಂದು ಧ್ವನಿ ನಿದಾ ಬಂತು, ಐ ನನ್ನ ಭಕ್ತೆ, ಐ ನನ್ನ ಬಂದೆ, ನಿನ್ಗೆ ನಾನು ಮಾಡಿರುವ ನೀ ಎಲ್ಲಾ ಪುಣ್ಯ ಕೆಲಸ ನನಗೆ ಬಹಳ ಚಲೋ ಕಾಣ ಕುಂತಿದೆ, ನಾನು ನಿನಗೆ 1000 ವರ್ಷ ಜೀವನ ಕೊಡಕ್ ಕುಂತಿದ್ದೇನೆ. ಅಲ್ಲಾ ರಬ್ಬುಲ್ ಇಜ್ಜತ್ ಆ ವ್ಯಕ್ತಿಗಳ ಕುಂತಿದ್ದಾನೆ, ಮನುಷ್ಯನ್ಗೆ 1000 ವರ್ಷದ ನಾನು ನಿನ್ಗೆ ಜೀವನ ಕೊಡಕ್ ಕುಂತಿದ್ದೇನೆ. 1000 ವರ್ಷ ಆಗಿದ ನಂತರ ನಿನ್ಗೆ ಸಾವು ಬರುತ್ತದೆ. ನೋಡ್ರಿ ಎಷ್ಟು ದೊಡ್ಡವಾದವನ್ಗೆ ಅವಕಾಶ ಸಿಕ್ಕಿದೆ. 1000 ವರ್ಷ, 1000 ವರ್ಷ ಕಳೆದಿದ್ದ ನಂತರ ನಿನಗೆ ಸಾವು ಬರ್ತೈತಿ ಅನ್ನೋದು ಮುಂಚೆನೆ ಅವನ್ಗೆ ಎಲ್ಲ ಏಲಾನು ಬಂದಿದೆ, ಮೆಸೇಜ್ ಬಂದಿದೆ. ಆದ್ರೆ ನಮ್ಗೆ ಅಂತದ್ದು ಏನಾದ್ರೂ ಮೆಸೇಜ್ ಇದೆ? ನಮ್ಗೆ ಮೆಸೇಜ್ ಇಲ್ಲ. ನಾವು ಯಾವಾಗ ಸಾಯ್ತ ನಮ್ಗೆ ಗ್ಯಾರಂಟಿ ಇಲ್ಲ. ಹೀಗೆ ಹೋಗಕ್ ಕುಂತಿದ್ವಿ, ಬಿತ್ತನ ಸಾಯಬಹುದು, ಮಸೀದ್ ನಲ್ಲಿ ಕುಂತು ನಾವು ಸಾಯಬಹುದು, ಆದ್ರೆ ಗ್ಯಾರಂಟಿ ಇಲ್ಲ ಯಾವಾಗ ಸಾವು ಬರ್ತೈತೆ ಅಂತ ಗ್ಯಾರಂಟಿ ಇಲ್ಲ. ಆ ಮನುಷ್ಯನ್ಗೆ 1000 ವರ್ಷದ ಅವಕಾಶ ಸಿಕ್ಕಿದೆ. ಆ ಮನುಷ್ಯ ಏನ್ ಮಾಡಿದ್ದ, ಅಯ್ಯ ಅಲ್ಲಾಹ್ ನಿನ್ನ ಲಾಖ ಶುಕ್ರಿದೆ, 1000 ವರ್ಷದಾಗಿನ ನಂಗೆ ಸಾವು ಬರ್ತೈತೆ ಅನ್ನೋದು ಅಂದ್ರೆ ನಾನು ಬಹಳಷ್ಟು ಇನ್ನು ಪುಣ್ಯದ ಕೆಲಸ ಮಾಡ್ಬೇಕು. ಆದ್ರೆ ಪ್ರೀತಿಯ ಸಹೋದರರೇ, ದೇವ ಮೊದಲಿಗೆ ಬಂದು ಅಟ್ಯಾಕ್ ಮಾಡಿದ್ದ ಆ ಮನುಷ್ಯನ್ಗೆ. ಏನ್ ಮಾಡಿದ್ದ, ನೀ ಎಷ್ಟು ಪುಣ್ಯವಂತದೀಯಾ, ಯಾರಿಗಿಂತ ಅದು ದೊಡ್ಡವಾದ ಶಕ್ತಿ ಸಿಕ್ಕಂಗಿಲ್ಲ, ನಿನ್ಗೆ ಸಿಕ್ಕಿದೆ, ಯಾಕೆ ಚಿಂತೆ ಮಾಡಕ್ ಕುಂತಿದೀಯಾ? 1000 ವರ್ಷ ಬಹಳ ಉದ್ದವಾದ ವರ್ಷ ಇದೆ, ಬಹಳ ದೂರ ಇದೆ ನಿನ್ಗೆ ಸಾವು ಬರೋದು. 500 ವರ್ಷ ಪಾಪ ಮಾಡು, 500 ವರ್ಷ ಪುಣ್ಯ ಮಾಡು, ಎದಕ್ ಟೆನ್ಷನ್ ತಗೊಳಕ್ ಕುಂತಿದೀಯಾ? ದೇವ ಬಂದು ನೋಡ್ರಿ ಎಷ್ಟು ಕೆಟ್ಟ ದಾರಿ ಒಳಗೆ ತರಾಕ್ ಕುಂತಿದ್ದಾನೆ ದೇವ. ಪ್ರೀತಿಯ ಸಹೋದರ, ಅಲ್ಲಾಹನ ಅನೇಕ ಭಕ್ತಾದಿಗಳಿಗೆ ದೇವ ಹೊಸ ಮಾಡಿ ಕೆಟ್ಟ ದಾರಿಗಳಿಗೆ ತರಿಸೋದ್ ಪ್ರಯತ್ನ ಮಾಡ್ತಾನಂತೆ. ಹೇಗಾರ ಮಾಡಿ ತಪ್ಪು ಮಾಡ್ಬೇಕು, ನರಕಕ್ಕೆ ಹೋಗಬೇಕು ಮನುಷ್ಯ. ಯಾಕಂದ್ರೆ ಇಬಾದತ್ ಮಾಡಕ್ ಕುಂತಿದ್ದಾನ, ಅಲ್ಲಾ ರಬ್ಬುಲ್ ಇಜ್ಜತ್ ಒಂದು ಇಬಾದತ್ ಕಬೂಲ್ ಮಾಡಕ್ ಕುಂತಿದ್ದಾನ. ಆದ್ರೆ ಇವನ್ಗೆ ಆ ಇಬಾದತ್ನಿಂದ ಸ್ವರ್ಗಕ್ಕೆ ಹೋಗಬಾರ್ದು, ನರಕಕ್ಕೆ ಹೋಗಬೇಕು. ದೇವ ಏನ್ ಮಾಡಿದ್ದ, 1000 ವರ್ಷ ನಿನ್ಗೆ ಸಿಕ್ಕಿದೆ, 500 ವರ್ಷ ನೀನು ಪಾಪ ಮಾಡು, ಮಜಾ ಮಾಡು, ಮನ್ಸನ ಬಂದಂಗೆ ಜೀವನ ಮಾಡು. 500 ವರ್ಷ ಉಳಿದಿದೆ, ಅವಾಗ ಆರಾಮಾಗಿ ಇಬಾದತ್ ಮಾಡಂತೆ ಅಲ್ಲಾನ ಬಾರ್ಗನೆ. ಅಲ್ಲಾ ಬಾಳ್ ರಹೀಮ್ ಅದಾನ, ಬಾಳ್ ಕರೀಮ್ ಅದಾನ. ಎಷ್ಟು ನೀ ಪಾಪ ಮಾಡು, ಅಲ್ಲಾರನ್ನು ಕ್ಷಮ ಮಾಡೋದಾನ, ಎದಕ್ ಟೆನ್ಷನ್ ತಗೊಳಕ್ ಕುಂತಿದ್ಯಾ? ದೇವ ಹೇಳಿದ ಬಂದು ಆ ಮನುಷ್ಯ ಏನ್ ಮಾಡಿದ, ಅವ್ನ ಮಾತಿನ ಪ್ರಕಾರ, ದೇವಿನ ಮಾತಿನ ಪ್ರಕಾರ 500 ವರ್ಷ ಮಜಾ ಮಾಡಿದ, ಪಾಪನ ಮೇಲೆ ಪಾಪ ಮಾಡಿದ. ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಮನುಷ್ಯ ಒಂದು ಪಾಪ ಮಾಡಿದ್ರೆ ಆ ಪಾಪ ಬದಲು ಒಂದು ಕರಗಾಗಿ ಚುಕ್ಕಿ ಒಂದು ಹೃದಯ ಮೇಲೆ ಬೀಳ್ತೈತೆ ಅಂತೆ. ಒಂದು ಪಾಪ ಮಾಡಿದ್ರೆ ಒಂದು ಚುಕ್ಕಿ ನಮ್ಮ ಹೃದಯ ಮೇಲೆ ಬೀಳ್ತೈತಿ. ಇವತ್ತು ನಾನು ಹೇಳ್ತೀನಿ, ನಾನು ಯಾಕೆ ನಾನು ನಮಾಜ್ ಮಾಡ್ತೀನಿ, ನನ್ನ ಮನಸ್ಸು ನಮಾಜ್ ಕಡೆ ಬರಾಕ್ ಕುಂತಿಲ್ಲ, ಮನಸ್ಸು ನಮಾಜ್ ಕಡೆ ನಂಗೆ ಆಗಂತಿಲ್ಲ, ಯಾಕೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಿದೀವಿ, ನಾನು ಎಷ್ಟು ಪಾಪ ಮಾಡಿದ್ದೇನೆ. ಹುಜೂರ್ ಸಲ್ಲಲ್ಲಾಹು ಹೇಳಿದ ಮಾತಿದೆ, ಒಂದು ಪಾಪ ಮಾಡಿದ್ರೆ ಹೃದಯ ಒಳಗೆ, ಹೃದಯ ಮೇಲೆ ಒಂದು ಚುಕ್ಕಿ ಬೀಳ್ತೈತಿ, ಪಾಪದು ಒಂದು ಚುಕ್ಕಿ ಬೀಳ್ತೈತಿ. ನಾವು ಪಾಪದ ಮೇಲೆ ಪಾಪ ಮಾಡಿದ್ದೇವೆ, ಪಾಪದ ಮೇಲೆ ಪಾಪ ಮಾಡಿದ್ರೆ ನಮ್ಮ ಹೃದಯ ಎಷ್ಟು ಕರಗಾಗಿರಬಹುದು. 500 ವರ್ಷ ಪಾಪ ಮಾಡಿದ, 500 ವರ್ಷ ಉಳಿತು. 500 ವರ್ಷ ಕಳೆದ ನಂತರ ಮತ್ತೆ ದೇವ ಏನ್ ಮಾಡಿದ, 500 ವರ್ಷ ಉಳಿದಿದೆ, ಎದಕ್ಕೆ ಟೆನ್ಷನ್ ತಗೊಳಕ್ ಕುಂತಿದ್ಯಾ? 300 ವರ್ಷ ಪಾಪ ಮಾಡು, 300 ವರ್ಷ ಪುಣ್ಯ ಮಾಡನಂತೆ ದೇವ ಮತ್ತೆ ಹೇಳಿದ ಅವನ್ಗೆ. ಯಾಕೆಂದ್ರೆ ಪಾಪ ಮಾಡಿ ಮಜಾ ಸಿಕ್ಕಿದೆ ಮನುಷ್ಯನ್ಗೆ. ಆ ದೇವನ ಮಾತಿನ ಮೇಲೆ ಅದೇ ಪ್ರಕಾರ ಮಾಡಿದ. 300 ವರ್ಷ ಪಾಪ ಮಾಡಿದ, 300 ವರ್ಷ ಪಾಪ ಮಾಡಿದ ಕಣ್ಣದಿಂದ ಹೇಗೆ 300 ವರ್ಷ ಕಳಿತು, 200 ವರ್ಷ ಉಳಿತು.
ಅವಾಗ ಮತ್ತು ದೇವ ಬಂದ, ಎದಕ್ ಟೆನ್ಷನ್ ತಗೊಳಕ್ ಕುಂತಿದ್ಯಾ, 200 ವರ್ಷ ಬಹಳ ಉದ್ದವಾದ ವರ್ಷ ಇದೆ, 100 ವರ್ಷ ಪಾಪ ಮಾಡು, ಇನ್ನೊಂದ್ 100 ವರ್ಷ ಪುಣ್ಯ ಮಾಡಂತೆ, ಅಲ್ಲ ಬಾಳು ರಹೀಮ್ ಅದಾನ, ಕರೀಮ್ ಅದಾನ. ನೋಡ್ರಿ ದೇವ ಯಾರ್ತಿ ಕೆಟ್ಟ ದಾರಿ ಒಳಗೆ ತರ ಕುಂತಿದ್ದಾನ. ಇವತ್ತು ಪ್ರೀತಿಯ ಸಹೋದರರೇ, ನಮ್ಗೆ ಯಾವಾಗೊಮ್ಮೆ ಒಂದು ಮನಸ್ಸು ಬರ್ತಾ ಇರ್ತೈತಿ ಜಗತ್ತಿನ ಜನರು ಏನಂತ, ಇವತ್ತು ಮಧ್ಯಾಹ್ನ ನಮಾಜ್ ಮಾಡಿತಗೋ, ಆಮೇಲೆ ಅಸರ್ ನಮಾಜ್ ಬೇಡ, ನಾಳೆ ಮಾಡಂತ ನಮಾಜು, ನಾಡ್ದ ಮಾಡಂತಗೋ, ಈಗ ಮಾಡಿ ಬಂದಿಲ್ಲ ನಾಳೆ ಮಾಡಂತಗೋ. ನಮ್ಗೆ ದೇವ ಕೆಟ್ಟ ದಾರಿ ಒಳಗೆ ತಗೊಂಡು ಹೋಗ್ತಿದ್ದಾನ. ಆದ್ರೆ ನಮ್ಗೆ ಗೊತ್ತೇನೆ ಇಲ್ಲ ನಮ್ಮ ಜೀವನ ನಾವು ಎಷ್ಟು ನಾವು ಬೇಕಾರ ಮಾಡಕ್ ಕುಂತಿದೀವಿ, ಎಷ್ಟು ನಮ್ಮ ಜೀವನ ನಾವು ನಷ್ಟ ಮಾಡಕ್ ಕುಂತಿದೀವಿ ಅನ್ನೋದು. 100 ವರ್ಷ ಪಾಪ ಮಾಡಿದ, 100 ವರ್ಷ ಕಳೆದ ನಂತರ ಇನ್ನೊಂದು 100 ವರ್ಷ ಉಳಿತು. ದೇವ ಬಂದ್ ಏನ್ ಹೇಳ್ದ, 100 ವರ್ಷ ಉಳಿದಿದೆ, ಇದಕ್ಕೆ ಟೆನ್ಷನ್ ತಗೊಳಕ್ ಕುಂತಿದ್ಯಾ, 50 ವರ್ಷ ಪಾಪ ಮಾಡಿ ಇನ್ನೊಂದು 50 ವರ್ಷ ನೀ ಪುಣ್ಯ ಮಾಡನಂತೆ. 1000 ವರ್ಷ ಸಿಕ್ತಿತ್ತು, ಆ ವರ್ಷದಲ್ಲಿ ಸ್ವಲ್ಪ ಪುಣ್ಯ ಕೆಲಸ ಮಾಡಿಲ್ಲ. ದೇವರ ಮಾತು ಕೇಳಿ ಕೇಳಿ ಮಾಡಿದ ಪರಿ ಪಾಪನ ಮೇಲೆ ಪಾಪ, ಪಾಪನ ಮೇಲೆ ಪಾಪ. ಅದೇ ರೀತಿ ಬರ್ತಾ ಬರ್ತಾ 30 ವರ್ಷ, 15 ವರ್ಷ, 10 ವರ್ಷ, 2 ವರ್ಷ ಬರ್ತಾ ಬರ್ತಾ ಏನು ಸಾವು ಸಮೀಪ ಬಂತು. ಅವಾಗ ಗೊತ್ತಾಯ್ತು, ಹಾಯ್ ಅಲ್ಲಾ, 1000 ವರ್ಷ ಸಿಕ್ಕಿತ್ತು ನನ್ಗೆ, ನಾನು ಸ್ವಲ್ಪ ಪುಣ್ಯ ಕೆಲಸ ಮಾಡಿಲ್ಲ ಅಲ್ಲ, ದೇವನ ಮಾತಿನೊಳಗೆ ಬಂದು ನಾನು ನಾನು ತಪ್ಪು ಕೆಲಸ ಮಾಡಿಬಿಟ್ಟೆ ಅಲ್ಲ, ಸಾವು ಸಮೀಪ ಬಂದಿದೆ. ಆದ್ರೆ ಗೊತ್ತೇನೆ ಇಲ್ಲ ಸಾವು ಸಮೀಪ ಬಂದಿನ ನಂತರ ಆಮೇಲೆ ಗೊತ್ತಾಯ್ತು, ಅಲ್ಲ ನಾನು 100 ವರ್ಷ ನಾನು ಬೇಕಾರ್ ಕಳ್ಕೊಂಡ್ಯಾ, ಪುಣ್ಯ ಕೆಲಸ ಮಾಡಿದ್ರೆ ಅಲ್ಲ, ನಾನು ಬಹಳ ತಪ್ಪು ಕೆಲಸ ಮಾಡ್ಕೊಂಡೀಯ ಅಲ್ಲ, ನಾನು ಪುಣ್ಯ ಕೆಲಸ ಮಾಡಬೇಕಾಗಿತ್ತು. ಪ್ರೀತಿಯ ಸಹೋದರರೇ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ ಮಾತು, ಬನಿ ಇಸ್ರಾಯೇಲಿನ ಒಳಗೆ 1000 ವರ್ಷದ ಜೀವನ ಒಬ್ಬ ಮನುಷ್ಯನಿಗೆ ಸಿಕ್ಕಿದೆ. ಆ ಮನುಷ್ಯ ದೇವನ ದಾರಿ ಒಳಗೆ ಬಂದು ಜೀವನದಲ್ಲಿ ಯಾವುದೇ ಪುಣ್ಯ ಕೆಲಸ ಮಾಡಿಲ್ಲ. ಇವತ್ತು ನಮ್ಗೆ ಯಾವಾಗ ಸಾಯ್ತು ಅನ್ನೋದು ನಮ್ಗೆ ಸಮಯನ ಗೊತ್ತಿಲ್ಲ. ಆದ್ರೆ ನಾವು ಎಷ್ಟು ನಮಾಜ್ ಬಿಟ್ಟು ನಾವು ಪಾಪದ ಕೆಲಸ ಒಳಗೆ ನಾವು ಹೋಗಾಕುಂತಿದ್ವಿ. ಪ್ರೀತಿಯ ಸಹೋದರರೇ, ಅಲ್ಲಾಹ್ ಕಡೆ ನಾವು ಹೇಗೆ ಉತ್ತರ ಕೊಡಬೇಕು, ಅಲ್ಲಾಹ್ ಕಡೆ ನಾವು ಹೇಗೆ ನಾವು ಮುಖವನ್ನು ತೋರಿಸಬೇಕು. ಪ್ರೀತಿಯ ಸಹೋದರರೇ, ಹಜರತ್ ಅಲ್ಲಾಮಾ ರೂಮಿ ಅವ್ರ ಕಡೆ ಒಬ್ಬ ಮನುಷ್ಯ ಬಂದು ಏನ್ ಹೇಳಿದ, ಹುಜೂರ್ ಶೇಖ್ ನೋಡ್ರಿ, ಇದ್ರ ಬಹಳ ಅರ್ಥ ನೀವು ಗಮನ ಕೊಟ್ಟು ಕೇಳಬೇಕು. ಈ ಕಿವಿನಿಂದ ಕೇಳಕ್ ಪ್ರಯತ್ನ ಮಾಡ್ರಿ. ಹಜರತ್ ಅಲ್ಲಾಮಾ ರೂಮಿ ಕಡೆ ಒಬ್ಬ ಮನುಷ್ಯ ಬಂದು ಏನ್ ಹೇಳಿದ, ಹುಜೂರ್ ಶೇಖ್, ನಾನು ರಾತ್ರಿ ಒಳಗೆ ಒಂದು ಕನಸು ನೋಡಿದ್ದೇನೆ, ರಾತ್ರಿಯಲ್ಲಿ ನಾನು ಒಂದು ಕನಸು ನೋಡಿದ್ದೇನೆ. ಎಂತಾದ್ರು ಕನಸು ನೋಡಿದೀಯಾ, ಕನಸು ಒಳಗೆ ಏನ್ ನೋಡಿದೀಯಾ? ಆ ಮುರೀದ್ ಹೇಳ್ತಾನಂತೆ, ಏನಂತ, ಶೇಖ್ ನಾನು ಕನಸಿನಲ್ಲಿ ಏನ್ ನೋಡಿದ್ದೇನೆ ಅಂದ್ರೆ, ರಾತ್ರಿ ಒಳಗೆ ನಾನು ಮಲಗಿದ್ಯಾ, ಯಾವುದೇ ಕಾರಣಕ್ಕೆ ನಾನು ಹೊರಗಡೆ ಬಂದಿದ್ದ ನಂತರ ನಾನು ಹೇಗೆ ಹೊರಗಡೆ ಬರಬೇಕಾಗಿತ್ತು, ಒಂದು ಸಿಂಹ ಹಿಂದ ನಿಂತಿದೆ, ಸಿಂಹ ಹಿಂದನಿಂದ ಓಡಿ ಬರಾಕ್ ಕುಂತಿದ್ದೆ, ನನಗೆ ತಿನ್ನೋದಕ್ಕೆ ಸಾಯಿಸೋದಕ್ಕೆ ನನಗೆ ಬರಾಕ್ತಿದ್ದೆ ಓಡಿ. ನಾನು ಸಿಂಹನಿಂದ ನಾನು ಉಳಿಸ್ಕೋಬೇಕಂತ ನಾನು ಓಡಾಡಕ್ ಕುಂತಿದ್ದೇನೆ. ಕನಸಿನಲ್ಲಿ ಆಗಿರೋ ಮಾತು ಹೇಳಕ್ ಕುಂತಿದ್ದಾರೆ ಮುರಿದವರು. ಸಿಂಹ ಹಿಂದ ಬಿದ್ದಿದೆ, ಹಿಂದೆ ಓಡಿ ಬರಾಕ್ ಕುಂತಿದ್ದೆ ಸಿಂಹ, ನಾನು ಓಡಾಕ್ ಕುಂತಿದ್ದೇನೆ. ನಾನು ಸಿಂಹನ ಕೈ ಎಲ್ಲಿ ಸಿಗ್ಬಾರ್ದು ನಾನು ಓಡ್ಕೋದ ನಾನು ಎಲ್ಲಿ ಹೋಗಿದ್ದೇನೆ, ಒಂದು ಬಾವಿ ಸಮೀಪ ನಾನು ಹೋಗಿದ್ದೆ ಶೇಖ್. ಆ ಬಾವಿನಲ್ಲಿ ಒಂದ್ ಪಕ್ಕಕ್ಕೆ ಒಂದು ಗಿಡ ಇತ್ತು, ಆ ಗಿಡದ ಸ್ವಲ್ಪ ಟಂಗೇನಿದೆ, ಆ ಬಾವಿ ಒಳಗೆ ಜ್ಯೋತವನ್ನು ಬಿದ್ದಿದೆ. ನಾನು ಗಿಡದ ಟಂಗಿಯನ್ನು ಹಿಡಿದು ನಾನು ಜ್ಯೋತಿ ಬಿದ್ದಿದ್ದೇನೆ ಶೇಖ್. ಸಿಂಹ ಹೊರಗಡೆ ನಿಂತಿದೆ, ಬಾವಿ ದೂರ ನಿಂತಿದೆ, ಸಿಂಹ ಬಂತು, ನಾನು ಜ್ಯೋತವನ್ನು ಬಿದ್ದಿದ್ದೇನೆ. ಹೇಗೆ ನನ್ನ ದೃಷ್ಟಿ ಆ ಬಾವಿ ಒಳಗೆ ಹೋಗ್ಬೇಕಾಗಿತ್ತು, ಒಂದು ದೊಡ್ಡವಾದ ಹಾವು ಬಾಯಿ ತಕೊಂಡು ಕುಂತಿದೆ. ನೋಡ್ರಿ ಕನಸು ಯಾವ ರೀತಿ ಕನಸಿದೆ. ಸಿಂಹ ಹಿಂದೆ ಓಡಿ ಬರಾಕ್ ಕುಂತಿದೆ, ಸಿಂಹನಿಂದ ತಪ್ಪಿಸ್ಕೊಂಡು ಏನೇ ಬಂದ, ಬಾವಿ ಕಡೆ ಬಂದ, ಆ ಗಿಡದು ಟಂಗಿವನ್ನು ಹಿಡ್ಕೊಂಡು ಜ್ಯೋತಿ ಬಿದ್ದಿದ್ದಾನೆ. ತಲೆಗಳ ಏನ್ ನೋಡಿದ, ನೀರಿದೆ ಅಂತ ನೋಡಿದ, ನೀರಿತ್ತು, ಆದ್ರೆ ಅದ್ರ ಜೊತೆಗೆ ಏನ್ ದೊಡ್ಡವಾದ ಹಾವು ಬಾವಿ ಏನಿದೆ, ಹಾವು ಬಾಯಿ ತಕೊಂಡ್ ಕುಂತಿದೆ. ಅವಾಗ ಏನ್ ಮಾಡಿದ್ದ ಶೇಖ್, ಇಷ್ಟೇ ಇಲ್ಲ, ಇದಾಗಿದ ನಂತರ ನಾನು ಏನ್ ನೋಡುತ್ತೇನೆ, 2 ಇಲಿ ಮರಿವನ್ನು ಬಂತು, 2 ಇಲಿಗಳು. ಅದು ಎಂತಾದ ಇಲಿ, ಒಂದು ಕರಗದ ಇಲಿ, ಒಂದು ಬೆಳೆದ ಇಲಿ. ಜೋರಾಗಿ ಎಕ್ದಮ್ ಫಾಸ್ಟ್ ಆಗಿ ಕತ್ತರಿಸಕ್ ಕುಂತಿದ್ದಾರೆ, ಕಟ್ ಮಾಡಕ್ ಕುಂತಿದ್ದಾರೆ ಇಲಿಗಳು. ಆ ಟಂಗಿಗೆ ನಾನು ಜ್ಯೋತಿ ಬಿದ್ದ ಟಂಗಿಗೆ ಕಟ್ ಮಾಡಕ್ ಕುಂತಿದ್ದಾರೆ. ಕನಸು ಹೇಳಕ್ ಕುಂತಿದ್ದಾರೆ, ನಾನು ಕನಸು ನೋಡಿದ್ದು. ಶೇಖನ್ ಬಾರ್ಗನ ಹೇಳಕ್ ಕುಂತಿದ್ದಾರೆ ಮುರಿದವರು. ನಾನು ಟಂಗಿಗೆ ಹೇಗೆ ನಾನು ಹಿಡ್ಕೊಂಡು ನಾನು ಜ್ಯೋತಿ ಬಿದ್ದಿದ್ದೇನೆ, ಆ ಟಂಗಿಗೆ ಬಂದು 2 ಏನಿದೆ ಇಲಿಯನ್ನು, ಒಂದು ಕರಗದ ಇಲಿ, ಒಂದು ಬೆಳೆದ ಇಲಿ ಬಂದು ಕಟ್ ಮಾಡಕ್ ಕುಂತಿದ್ದಾರೆ. ಇಷ್ಟೇ ಸಂದರ್ಭದಲ್ಲಿ ಶೇಖ್, ಆ ಬಾವಿ ಪಕ್ಕಕ್ಕೆ ಒಂದು ಕಲ್ಲಿನ ಮೇಲೆ ಜೇನುತುಪ್ಪ ಇತ್ತು. ಆ ಜೇನುತುಪ್ಪ ಒಳಗೆ ನಾನು ಹೇಗೆ ಬಟ್ಟವನ್ನು ಹಾಕ್ಬೇಕು, ಬಟ್ಟೆ ಹಾಕಿ ನಾನು ತಿನ್ನಾಕ್ ಕುಂತಿದ್ದೇನೆ. ನಾನು ತಿನ್ನದ ಮೇಲೆ ತಿನ್ನಾಕ್ ಕುಂತಿದ್ದೇನೆ ನಾನು ಬಟ್ಟೆ ಹಾಕಿ. ಆದ್ರೆ ನನ್ಗೆ ಗೊತ್ತೇ ಇಲ್ಲ, ಅಲ್ಲೇ ಟಂಗಿ ನನ್ನ ಜ್ಯೋತಿ ಬಿತ್ತು, ನನ್ಗೆ ಗೊತ್ತೇ ಇಲ್ಲ. ಆ ಫಾಸ್ಟ್ ಆಗಿ ಇಲಿ ಮರಿ ಏನಿದೆ, 2 ಇಲಿಗಳು ಫಾಸ್ಟ್ ಆಗಿ ಕಟ್ಟೆ ಮಾಡಕ್ ಕುಂತಿದ್ದ, ನನ್ಗೆ ಗೊತ್ತಿಲ್ಲ. ತಳಗಡೆ ಹಾವು ಅದು ನನ್ಗೆ ಗೊತ್ತಿಲ್ಲ. ಆ ತುಪ್ಪನ ಮೇಲೆ ನಾನು ಹುಚ್ಚಾಗಿದ್ದೇನೆ ತಿಂದು. ನಾನು ಹೇಗೆ ನಾನು ಹುಚ್ಚಾಗ್ಬೇಕಿತ್ತು. ಆಮೇಲೆ ನಾನು ನೋಡ್ತೀನಿ,
ಆ 2 ಇಳಿಗಳು ಆ ಟಂಗಿಯನ್ನು ಕಟ್ ಮಾಡಿ ಬಿಟ್ಟಿದ್ದಾರೆ. ನಾನು ತಳಗ್ ಬಿದ್ದಿದ್ದೇನೆ ಹಾವು ಬಾಯಿ. ಅವಾಗ ನಾನು ಎಚ್ಚರ ಆಯ್ತು, ಅಲ್ಲ ಅವಾಗ ನನಗೆ ನಿದ್ದಿನಿಂದ ನಾನು ಎಚ್ಚರ ಆಯ್ದ, ಹುಜೂರ್ ನಾನು ತಳಗ್ ಬಿದ್ದಿದ್ದೇನೆ, ಇದರ ಅರ್ಥ ಏನು? ಇದರ ಅರ್ಥ ಏನು? ಕನಸಿನಲ್ಲಿ ಈ ರೀತಿ ನಾನು ನೋಡಿದ್ದೇನೆ, ಅರ್ಥ ಏನು ಶೇಖ್? ನೋಡ್ರಿ, ಅವಾಗ ಶೇಖ್ ರೂಮಿ ಅವರು ಹೇಳ್ತಾರೆ ಏನಂತ, ಮನುಷ್ಯ, ಇದು ಬರೀ ನಿನ್ನ ಕನಸಲ್ಲ, ಜಗತ್ತಿನಲ್ಲಿ ಇರುವ ಎಷ್ಟೋ ಜನರು ಜೀವಿತಿದ್ದಾರೆ, ಎಲ್ಲಾ ಜನರಿನ ಕನಸಿದೆ, ಎಲ್ಲಾ ಜನರಿನ ಕನಸಿದೆ ಇದೆ. ಅಲ್ಲಾಮ ರೂಮಿ ಅವರು ಹೇಳಕ್ ಕುಂತಿದ್ದಾರೆ ಇದು ಮಾತು, ನಿನ್ನ ಬರೀ ಕನಸಲ್ಲ, ಇದು ಜಗತ್ತಿನಲ್ಲಿರುವ ಎಲ್ಲಾ ಜನರಿಗಾಗಿ ಇದು ಕನಸಿದೆ, ಎಲ್ಲಾ ಜನರಿನ ಇದೆ ಕನಸಿದೆ. ಶೇಖ್, ಇದರ ಅರ್ಥ ಏನು ಶೇಖ್? ನನ್ಗೆ ಗೊತ್ತಾಗುತ್ತಿಲ್ಲ. ಅವಾಗ ಶೇಖ್ ಸಾಹೇಬರು ಹೇಳಿದ್ರು ಏನಂತ, ನೀನು ಆರಾಮಾಗಿ ಮನೆಯಲ್ಲಿ ಮಲಗಿದ್ಯಾ, ಆಮೇಲೆ ನೀವು ಹೊರಗಡೆ ಬಂದೀನಿ. ಆ ಮಲಗೋದು ಜಗ ಯಾವುದು? ಆಲಂ ಯಾರವಾ, ನಿನ್ನ ಆತ್ಮದು ಜಗ. ಜಗತ್ನಲ್ಲಿ ನೀ ಹುಟ್ಟಿ ಬಂದಿದ್ದಿಲ್ಲ ಇನ್ನು, ನಿನ್ನ ದೇಹ ಇದ್ದಿದ್ದಿಲ್ಲ ಇನ್ನು ಜಗತ್ನಲ್ಲಿ. ನಿನ್ನ ಮದ್ವಿ ಇಲ್ಲ, ಮಕ್ಕಳಿಲ್ಲ, ನಿನ್ನ ಸಂಪತ್ತು, ಹಣ, ಹೊಲ ಫಲ ಏನು ಟೆನ್ಷನ್ ಇಲ್ಲ, ಬರೀ ಆತ್ಮ ಇತ್ತು, ಆರಾಮಾಗಿ ನೀನು ಮಲಗಿದ್ಯಾ. ಎಲ್ಲೇ ಆತ್ಮದು ಆಲಂ ಯಾರವಾ, ಆತ್ಮದು ಜಗತ್ತಲ್ಲಿ ನೀ ಆರಾಮಾಗಿ ಮಲಗಿದ್ಯಾ, ನಿನ್ನ ಆತ್ಮ ಅದು ಆರಾಮಾಗಿ ಮಲಗಿದ್ದು. ಮತ್ತು ನೀನು ಜಗತ್ನಲ್ಲಿ ಹೇಗೆ ಬಂದಿಲ್ಲ, ಜಗತ್ನಲ್ಲಿ ಬಂದಿದ ನಂತರ ಅದು ಸಿಂಹ ಏನಿದೆ, ಅದು ಸಿಂಹ ಅಲ್ಲ, ನಿನ್ನ ಸಾವು ಅದು. ಒಂದೊಂದು ಮಾತಿನ ಅರ್ಥ ಹೇಳಕ್ ಕುಂತಿದ್ದಾರೆ ಯಾರು? ನಿನ್ನ ಹಿಂದೆ ಬಿದ್ದಿದ್ದು ಸಿಂಹ ಅಲ್ಲ, ಅದು ನಿನ್ನ ಸಾವು. ನೀನು ಏನು ಓಡಾಕ್ ಕುಂತಿಲ್ಲ, ನಿನ್ನ ಸಾವಿ, ನೀನು ನನ್ನ ಸಾವಿನ ತಪ್ಪಿಸ್ಕೋಬೇಕು, ನೀನು ಓಡಾಕ್ ಕುಂತಿದ್ದೀನು. ನನಗೆ ಸಾವು ಮುಟ್ಟಬಾರ್ದು, ನಾನು ಸಾವಿನ ತಪ್ಪಿಸ್ಕೋಬೇಕು, ನಾನು ಓಡಬೇಕು. ಸಾವು ನಿನ್ನ ಹಿಂದೆ ಬಿದ್ದಿದೆ, ಓಡಿ ಓಡಿ ಬರ, ನಿನ್ನ ಅದಕ್ಕೆ ತಪ್ಪಿಸ್ಕೊಂಡು ಓಡಾಡಕ್ ಕುಂತಿದ್ಯಾ. ಮತ್ತು ಬಾವಿ ಸಮೀಪ ಹೆಂಗ್ ಬಂದಿದ್ದಿಲ್ಲ, ಬಾವಿ ಸಮೀಪ ಬಂದಿದ ನಂತರ ಆ ಗಿಡದ ಟಂಗಿಯನ್ನು ಹಿಡಿದು ಏನ್ ಜ್ಯೋತಿ ಬಿದ್ದಿದ್ದಿಲ್ಲ, ಬಿದ್ದಿದ ನಂತರ ತಳೆಗಳ ಹಾವು ಏನಿತ್ತು, ಅದು ಹಾವಲ್ಲ, ನಿನ್ನ ಕಬರದು, ನಿನ್ನ ಸಮಾಧಿ ಅದು, ನಿನ್ನ ಕಬರದು. ಹಾವು ಮುಖ ಏನಿದೆ ಅದು ನಿನ್ನ ಕಬರು. ಅದು ಜ್ಯೋತಿ ಬಿದ್ದಿದ್ದು ಟಂಗಿ ಏನಿದೆ, ಅದು ಜ್ಯೋತಿ ಬಿದ್ದ ಟಂಗಿ ಅಲ್ಲ, ನಿನ್ನ ಜೀವನ ಅದು. ನೋಡ್ರಿ, ಒಂದೊಂದು ವಸ್ತುವಿನ ಅರ್ಥ ಹೇಳಕ್ ಕುಂತಿದ್ದಾರೆ ಶೇಖ್ ಸಾಹೇಬರು. ಆ ಟಂಗಿ ಏನಿದೆ ನಿನ್ನ ಜೀವನ. ಆ ಇಲಿಗಳು ಏನಿದೆ, ಒಂದು ಕರಗದಿಲಿ, ಒಂದು ಬೆಳೆದಿಲಿ, ಅದು ಹಗಲು ರಾತ್ರಿ ನಿನ್ನ ಜೀವನಗೆ ಕಟ್ ಮಾಡಕ್ ಕುಂತಿದ್ದಾರೆ. ಅದು ಹಗಲು ರಾತ್ರಿ ನಿನ್ನ ಜೀವನ ಕಟ್ ಮಾಡಕ್ ಕುಂತ. ನಿನ್ಗೆ ಗೊತ್ತಿಲ್ಲ ನಾನು ತಳಗ್ ಬೆಳೆಯೋದಿದೆ ಅನ್ನೋದು ನಿನ್ಗೆ ಗೊತ್ತಿಲ್ಲ. ಆ ಜೇನುತುಪ್ಪ ಏನಿದೆ, ಅದು ಜೇನುತುಪ್ಪ ಅಲ್ಲ, ನಿನ್ನ ಜಗತ್ನಲ್ಲಿ ಬಂದಿದ ನಂತರ ಎಲ್ಲ ವಸ್ತು ನನ್ನಂತೂ ನೀನು ಏನ್ ರುಚಿ ತಗೊಂಡಿಲ್ಲ, ಅದೇ ನಿನ್ನ ರುಚಿ ಜೇನುತುಪ್ಪ, ಅದೇ ನಿನ್ನ ಜೇನುತುಪ್ಪ. ಪ್ರೀತಿಯ ಸಹೋದರರೇ, ಇದು ಎಲ್ಲ ಅರ್ಥ ಕನಸಿನ ಅರ್ಥ ಶೇಖ್ ರೂಮಿ ಅವರು ಹೇಳಿದ್ರು, ಇದು ಶೇಖ್ ಸಾಹೇಬರು. ಇವತ್ತು ನಮ್ದೇ ಅದೇ ಜೀವನ ಆಗ್ಬಾರ್ದು ಪ್ರೀತಿಯ ಸಹೋದರರೇ. ಇವತ್ತು ನಾವು ಜಗತ್ತಿನ ನಮ್ದು ಅಂತ ನಾವು ಪ್ರೀತಿ ಮಾಡ್ತೀವಲ್ಲ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು ಏನಂತ, ಇದು ಲಾಸ್ಟ್ ಹದೀಸ್ ಮುಬಾರಕ ಹೇಳಿ ನಾನು ನನ್ನ ಬಯಾನು ಮುಕ್ತಾಯ ಮಾಡುತ್ತೇನೆ. ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ನಾಳೆ ಹಶ್ರ್ ಮೈದಾನಲ್ಲಿ, ಯಾನೇ ಪರಲೋಕನಲ್ಲಿ ಭೂಮಿ ಬರ್ತೈತೆ ಅಂತೆ, ಅಲ್ಲಾಹನ ಬಾರ್ಗನಲ್ಲಿ ಭೂಮಿ ಬರ್ತೈತೆ ಅಂತೆ. ಯಾ ಮುಖ ತಗೊಂಡು, ಒಂದು ಮುತ್ಕಿದ ಮುಖ ತಗೊಂಡು ಭೂಮಿ ಬರ್ತೈತೆ ಅಂತ ಅಲ್ಲಾಹನ ಬಾರ್ಗನಲ್ಲಿ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕೇಳ್ತಾನಂತೆ, ನೀ ಯಾರು? ಅಯ್ಯಲ್ಲಾ ನಾನು ಭೂಮಿ, ಅಯ್ಯಲ್ಲಾ ನಾನು ಭೂಮಿ. ಫರಿಷ್ಠಗಳಿಗೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹೇಳ್ತಾನಂತೆ ಏನಂತ, ಮೊದಲಿಗೆ ನನ್ನನ್ನ ದೂರ ಮಾಡಿ ಇದು ಭೂಮಿಗೆ. ನಾನು ಯಾವಾಗಿಂದ ಈ ಜಗತ್ತಿಗೆ ಈ ಭೂಮಿಗೆ ಸೃಷ್ಟಿ ಮಾಡಿದ್ದೇನೆ, ಅವಾಗಿಂದ ಇವತ್ತಿಗೆ ನನ್ನ ಪ್ರೀತಿ ದೃಷ್ಟಿಯಿಂದ ನಾನು ನೋಡಿಲ್ಲ ಈ ಜಗತ್ತಿಗೆ ಭೂಮಿಗೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹೇಳಕ್ ಕುಂತಿದ್ದಾನೆ ಮಾತಿದು. ಈ ಜಗತ್ತಿಗೆ ಸೃಷ್ಟಿ ಮಾಡಿದವನು ಯಾರು? ಯಾರು ಜಗತ್ತಿಗೆ ಸೃಷ್ಟಿ ಮಾಡಿದವನು? ಅಲ್ಲಾ. ಈ ಜಗತ್ತಿಗೆ ತಯಾರು ಮಾಡಿದವನು ಯಾರು? ಅಲ್ಲಾ. ಅದೇ ಪರಮಾತ್ಮ, ಅದೇ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹೇಳಕ್ ಕುಂತಿದ್ದಾನೆ ಏನಂತ, ನಾನು ಯಾವಾಗಿಂದ ಈ ಜಗತ್ತಿಗೆ ಸೃಷ್ಟಿ ಮಾಡಿದ್ದೇನೆ, ಅವಾಗಿಂದ ಇವತ್ತಿಗಾಗಿ ನಾನು ಪ್ರೀತಿ ದೃಷ್ಟಿಯನ್ನು ನೋಡಿಲ್ಲ. ಪ್ರೀತಿಯ ಸಹೋದರರೇ, ಮೊದಲಿಗೆ ದೂರ ಮಾಡ್ರಿ ಫರಿಷ್ಠಗಳು, ಮೊದಲಿಗೆ ದೂರ ಮಾಡಿ ಜಗತ್ತಿಗೆ ಹೇಳಕ್ ಕುಂತಿದ್ದಾನೆ, ಭೂಮಿಗೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹೇಳಕ್ ಕುಂತಿದ್ದಾನೆ. ಇವತ್ತು ನಾವು ಇದೇ ಜಗತ್ತಿಗೆ ಪ್ರೀತಿ ಮಾಡಕ್ ಕುಂತಿದ್ದೀವಿ. ಸೃಷ್ಟಿ ಮಾಡುವ ಪರಮಾತ್ಮನ ಹೇಳಕ್ ಕುಂತಿದ್ದಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್, ನಾನು ಪ್ರೀತಿ ದೃಷ್ಟಿಯನ್ನು ನೋಡಿಲ್ಲ. ಮತ್ತು ಯಾಕೆ ನಾವು ಈ ಪ್ರೀತಿ ದೃಷ್ಟಿನ ಜಗತ್ತಿಗೆ ನೋಡಬೇಕು? ಈ ಜಗತ್ತು ಏನಿದೆ, ವಮಲ್ ಹಯಾತು ದುನ್ಯಾ ಇಲ್ಲಾ ಮತಾಉಲ್ ಗುರೂರ್, ಜಗತ್ತಿನ ಜೀವನ ಏನಿದೆ ಒಂದು ಮೋಸದ ಸ್ಥಳವಾಗಿದೆ, ಮೋಸದ ಸ್ಥಳವಾಗಿದೆ. ಅವಾಗ ಜಗತ್ ಹೇಳ್ತೈತೆ, ಅಯ್ಯಲ್ಲ ಒಂದು ಎರಡು ಮಾತು ಹೇಳೋಕೆ ನನಗೆ ಅವಕಾಶ ಕೊಡೋ ಅಲ್ಲ, ಹೇಳು, ಏನೇ ಹೇಳಕ್ ಕುಂತಿದೀಯ? ಅಯ್ಯಲ್ಲ, ನನಗೆ ಯಾವಾಗ ನನ್ನ ಸೃಷ್ಟಿ ಮಾಡಿದೀಯ ಅವಾಗಿನ ನನಗೆ ಪ್ರೀತಿ ದೃಷ್ಟಿ ನೀನ್ ನೋಡಿಲ್ಲ ಅಲ್ಲ, ಆದ್ರೆ ಒಪ್ಕೊಂತೀನಿ ಅಲ್ಲ. ನಿನ್ನ ಪ್ರವಾದಿ, ನಿನ್ನ ಮೆಹಬೂಬ್, ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ ಮಾತಿದೆಯಾ ಅಲ್ಲ, ಯಾರು ಜಗತ್ತಿನಲ್ಲಿ ಇರುವ ಜನರು ಯಾರಿಗೆ ಜಾಸ್ತಿ ಪ್ರೀತಿ ಮಾಡುತ್ತಾರೆ, ನಾಳೆ ಪರಲೋಕನಲ್ಲಿ ಅವ್ರ ಜೊತೆ ಅವರು ಇರ್ತಾರೆ.
ಯಾರಿಗೆ ಮನುಷ್ಯ ಯಾರ ಜೊತೆ ಪ್ರೀತಿ ಮಾಡುತ್ತಾನೆ, ಯಾವ ವಸ್ತುಗೆ ಪ್ರೀತಿ ಮಾಡಿದ್ರೆ ನಾಳೆ ಸತ್ತಿನ ನಂತರ ಹಸಿರ ಮೈದಾನದಲ್ಲಿ ಅದೇ ವಸ್ತುವಿನ ಜೊತೆ ಇರುತ್ತದೆ. ಯಾ ಅಲ್ಲಾ, ಆ ಹದೀಸಿನ ಪ್ರಕಾರ ನಂದು ಒಂದು ನಿಯತಿದೆ. ಯಾರು ಹೇಳಕ್ ಕುಂತಿದ್ದಾರೆ? ಜಗತ್ ಭೂಮಿ ಹೇಳಕ್ ಕುಂತಿದ್ದ ಅಲ್ಲಾನ ಬಾರ್ಗನಲ್ಲಿ. ಅಯ್ಯ ಅಲ್ಲಾ, ಜಗತ್ನಲ್ಲಿ ಇರುವ ಬಹಳಷ್ಟು ಜನರು ಇದ್ರು. ನನ್ಗೆ ನೀನು ನರಕನಲ್ಲಿ ಹಾಕೊಂಡ್ ಕೂತಿದ್ಯಾ ಅಲ್ಲ? ಆಯ್ತು ಯಾ ಅಲ್ಲ, ನನ್ನ ಮೇಲೆ ಇದ್ದು ಬಹಳಷ್ಟು ಜನರು ಜೀವನ ಮಾಡೋರು ಇದ್ರು. ಯಾ ಅಲ್ಲ, ನನ್ನ ಪ್ರೀತಿಗಾಗಿ ಎಷ್ಟೋ ಜನರನ್ನ ಮಾಸ್ ಬಿಟ್ಟಿದ್ರು. ಯಾ ಅಲ್ಲ, ನನ್ನ ಪ್ರೀತಿಗಾಗಿ ಎಷ್ಟೋ ಅಣ್ಣ ತಮ್ಮರು ಕೊಲೆ ಮಾಡಿದ್ರು. ಯಾ ಅಲ್ಲ, ಎಷ್ಟೋ ಜನರು ನನ್ನ ಪ್ರೀತಿಗಾಗಿ ಯಾ ಅಲ್ಲ ಮಣ್ಣಿನಿಂದ ತಾಯಿಗೆ ಹೊರಗಡೆ ಕಳಿಸಿದ್ರು. ಯಾ ಅಲ್ಲ, ನನ್ನ ಪ್ರೀತಿಗಾಗಿ ಯಾ ಅಲ್ಲ ಜಾತಿ ಧರ್ಮ ಜಗಳ ಮಾಡಿದ್ರು. ಯಾ ಅಲ್ಲ, ಅಯ್ಯಲ್ಲ ನಂದು ಇಚ್ಛಿದೆ. ಯಾ ಅಲ್ಲ, ಎಷ್ಟು ಜನರು ನನ್ನ ಪ್ರೀತಿ ಮಾಡಿದ್ರು, ಆ ಎಲ್ಲಾ ಜನರು ನನ್ನ ಜೊತೆ ನರಕನಲ್ಲಿ ಬರಬೇಕು. ಯಾ ಅಲ್ಲ, ಜಗತ್ ಹೇಳಕ್ ಕುಂತಿದೆ ಭೂಮಿ ಅಲ್ಲಾನ ಬಾರ್ಗನಲ್ಲಿ. ಯಾ ಅಲ್ಲ, ಎಷ್ಟೋ ಜನರು ನನ್ಗೆ ಪ್ರೀತಿ ಮಾಡ್ತಿದ್ರಿ ಅಲ್ಲ, ಅವರು ನನ್ನ ಜೊತೆ ಅಲ್ಲ ನರಕಂದು ಬರ್ಬೇಕು. ನಾನು ಒಬ್ಬಕ್ಕೆ ಹೋಗಂಗಿಲ್ಲ, ನನ್ನ ಜೊತೆ ಆ ಜನರು ಬರ್ಬೇಕು. ಪ್ರೀತಿಯ ಸಹೋದರರೇ, ಈ ಜಗತ್ತು ನಮ್ಗಾಗಿ ಅಲ್ಲ, ನಾವು ಜಗತ್ಗಾಗಿ ಅಲ್ಲ. ಇವತ್ತಿಲ್ಲ ಅಂದ್ರೆ ನಾಳೆ ನಾವು ಜಗತ್ ಬಿಟ್ಟು ಹೋಗ್ಲೇಬೇಕು. अल्लाह बार गला दुआ मारती ऐ मेरे मालिक मौला, कहने में, चलने में, समझाने में जहां भी साहब खतन लफ्ज़न गलती माफ अता फरमा। हम तमाम लोग हक के रास्ते पे चलने की तौफीक अता फरमा। ऐ मेरे मौला करीम, यहाँ पर जो कुछ भी बातें बताई गई मेरे मौला, जो दुनिया की जिंदगी धोखे की जगह है मेरे मौला, इस दुनिया से ज्यादा कब्र की तैयारी करने की तौफीक अता फरमा। मेरे समझाने में, चलने में जहां भी गलती भी तो माफ अता फरमा। या अल्लाह, इन तमाम लोगों को गवाह बनाकर मैं तेरे बारगाह में तौबा करता हूँ। अस्तगफिरुल्लाह रब्बी मिन कुल्ली ज़ंबी व खतीअत व अतूबु इलैह व आखिर दावाना अल्हम्दुलिल्लाहि रब्बिल आलमीन। अस्सलामु अलैकुम रहमतुल्लाहि व बरकातुहू। यार सुन्नत नमाज माडिल्ला।